ಯತ್ನಾಳ್ ವಿರುದ್ಧ ಉಚ್ಚಾಟನೆ ಅಸ್ತ್ರವನ್ನ ಈಗ ಆಲ್ರೆಡಿ ಹೈಕಮಾಂಡ್ ಪ್ರಯೋಗ ಮಾಡಿದೆ. ಸೊ ಹೀಗಾಗಿ ರೆಬಲ್ಸ್ ಗಳ ನಡೆ ಏನಾಗಿರುತ್ತೆ ಅನ್ನುವಂತ ಪ್ರಶ್ನೆ ಇತ್ತು. ಅದಕ್ಕೆ ನಿನ್ನೆ ರಮೇಶ್ ಜಾರಕಿಹೊಳಿ ಅವರು ಮಾತನಾಡ್ತಾ ಇದ್ರು, ನಾವೆಲ್ಲರೂ ಕೂಡ ಯತ್ನಾಳ್ ಅವರ ಪರವಾಗಿ ನಿಂತ್ಕೊಳ್ತೇವೆ. ವರಿಷ್ಠರು ಈ ಒಂದು ಆದೇಶವನ್ನ ಏನ್ ಮಾಡಿದ್ದಾರೆ ಆ ಉಚ್ಚಾಟನೆಯನ್ನ ವಾಪಸ್ ಪಡಿಬೇಕು. ಯತ್ನಾಳ್ ಒಬ್ಬರು ಸಮರ್ಥ ನಾಯಕರು, ಬಿಜೆಪಿಗೆ ಬೇಕು, ಮತ್ತೆ 2028ರಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಅನ್ನುವಂಥದ್ರ ಬಗ್ಗೆ ಮಾತನಾಡ್ತಾ ಇದ್ರು. ಇವತ್ತು ರೆಬಲ್ಸ್ ಗಳು ಸಭೆಯನ್ನ ಕೂಡ ಸೇರ್ತಾ ಇದ್ದಾರೆ. ಹಾಗಾದ್ರೆ ರೆಬಲ್ಸ್ ಸಭೆಯಲ್ಲಿ ಏನೆಲ್ಲ ರಣತಂತ್ರವನ್ನ ಹೂಡಲಾಗಿದೆ, ಪಕ್ಷದಲ್ಲಿನ ಅಸಮಾಧಾನಿತರು ಮತ್ತೆ ಒಂದಾಗ್ತಾರಾ ಅನ್ನುವಂತ ಪ್ರಶ್ನೆಗೆ ಉತ್ತರ ಸಿಗಬೇಕು. ಯಾಕಂದ್ರೆ ಈ ಭಿನ್ನಮತದ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಒಂದು ಕಠಿಣ ನಿರ್ಧಾರ ಅಂದ್ರೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವಂತದ್ದು. ಮತ್ತೊಂದು 5 ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ 5 ನಾಯಕರಿಗೆ. ಇನ್ನೂ ಕೂಡ ಇನ್ನು ಮುಂದೆ ಇದೇ ರೀತಿಯಾಗಿ ಮಾತನಾಡಿದ್ರೆ ಕ್ರಮವನ್ನ ಕೈಗೊಳ್ಳಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯ ಸಂದೇಶ ಇದ್ದಂತೆ ಕಾಣಿಸ್ತಾ ಇದೆ. ಇನ್ನು ಯಡಿಯೂರಪ್ಪ ವಿರೋಧಿ ಬಣ ಈಗ ಆಲ್ರೆಡಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಳಗೊಳಗಿನ. ಇಂದು ರೆಬಲ್ಸ್ ನಾಯಕರಿಂದ ಮಹತ್ವದ ಸಭೆಯನ್ನ ಕೂಡ ಮಾಡಲಾಗ್ತದೆ. ಆ ಸಭೆಗೆ ಯಾರೆಲ್ಲ ಆಗಮಿಸ್ತಾರೆ ಅನ್ನುವಂಥದ್ದೇ ಕುತೂಹಲ. ಯಾಕೆಂದ್ರೆ ಒಂದ್ ಕಡೆ ಈಗ ಆಲ್ರೆಡಿ ಉಚ್ಚಾಟನೆಯ ಶಿಕ್ಷೆ ಯತ್ನಾಳ್ ಅವರಿಗೆ ಸಿಕ್ಕಿರುವಂಥದ್ದು. ಸೊ ಹೀಗಾಗಿ ಅಕಸ್ಮಾತ್ ನಾವು ರೆಬಲ್ಸ್ ಮೀಟಿಂಗ್ ಅಲ್ಲಿ ಭಾಗಿಯಾಗಿದ್ದೆ ಆದ್ರೆ ನಾವು ಕೂಡ ಪರಿಣಾಮವನ್ನು ಎದುರಿಸಬೇಕಾಗುತ್ತಾ ಅಥವಾ ನಮ್ಮ ವಿರುದ್ಧನೂ ಕೂಡ ಕ್ರಮ ಕೈಗೊಳ್ಬಿಡ್ತಾರಾ ಅನ್ನುವಂತ ಭಯ ಕಾಡ್ತಿರುವಂತೆ ಕಾಣಿಸ್ತಾ ಇದೆ. ಬಟ್ ಇವತ್ತು ಭಾಗಿಯಾದ ನಂತರನೇ ಗೊತ್ತಾಗುತ್ತೆ ಎಷ್ಟು ಜನ ಇವತ್ತು ಯತ್ನಾಳ್ ಅವರ ಪರವಾಗಿ ನಿಂತ್ಕೊಳ್ತಾರೆ ಅಂತ. ಬೆಂಗಳೂರಿಗೆ ಆಗಮಿಸಿದ್ದಾರೆ ಉಚ್ಚಾಟಿತ ನಾಯಕ ಯತ್ನಾಳ್ ಅವರು. ಇನ್ನ GM ಸಿದ್ದೇಶ್ವರ್ ಅವರ ಮನೆಯಲ್ಲಿ ಮಹತ್ವದ ಮೀಟಿಂಗ್ ಅನ್ನ ಮಾಡಲಾಗುತ್ತಂತೆ. ಯತ್ನಾಳ್ ಉಚ್ಚಾಟನೆ ವಿರುದ್ಧ ಶ್ರೀರಾಮುಲು ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಯತ್ನಾಳ್ ಬೆಂಬಲಕ್ಕೆ ಪಂಚಮಸಾಲಿ ಶ್ರೀಗಳು ಕೂಡ ನಿಂತ್ಕೊಂಡಿದ್ದಾರೆ. ಯತ್ನಾಳ್ ಉಚ್ಚಾಟನೆ ವಾಪಸ್ಗೆ ಒತ್ತಡ ತಂತ್ರವನ್ನ ಕೆಲವು ಬಿಜೆಪಿ ನಾಯಕರಿಂದ ಇನ್ನೂ ಕೂಡ ಮುಂದುವರಿಸಲಾಗಿದೆ. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಮಾತನಾಡಿದ್ದಾರೆ ಒಮ್ಮೆ ನೋಡ್ಕೊಂಬೋಣ. ನಾಳೆ ವಿಜಯ ವರಿಷ್ಠರ ಜೊತೆಗೆ ನಾನು ಚರ್ಚೆ ಮಾಡಿ ಆಮೇಲೆ ಹೇಳ್ತೀನಿ. ಅಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟಿದ್ರು, ಅದಕ್ಕೆ ಉತ್ತರ ಕೊಟ್ಟಿದ್ರು 2 ಬಾರಿ. ಉತ್ತರದಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ. ಶಿಸ್ತು ಸಮಿತಿ ನಿರ್ಣಯ ತೆಗೆದುಕೊಂಡಿದೆ. ಒಂದು ರೀತಿಯಲ್ಲಿ ಇಂತಹ ಒಂದು ಕಾಲದಲ್ಲಿ ಒಕ್ಕಟ್ಟಾಗಿ ಹೋಗುವಂಥದ್ದು ಅವಶ್ಯಕತೆ. ಏನು ಪಕ್ಷ ಇವತ್ತು ನಮ್ಮ ಬಸವರಾಜ ಪಾಟೀಲ್ ಯತ್ನಾಳ್ ಅವ್ರನ್ನ ಏನು ಉಚ್ಚಾಟನೆ ಮಾಡಿದನೋ, ಎಲ್ಲೋ ಒಂದು ಕಡೆ ಈ ಸಮುದಾಯದ ನಾಯಕರನ್ನು ನಾವು ದೂರ ಮಾಡ್ಕೊಂತು ಅಂತೇಳಿ ಬಿಜೆಪಿಯವರು ನಾವು ಪಡಬಾರ್ದನ್ನಂಥ ಕಾರಣದಿಂದ ಬಹುಶಃ ದೇಶದಲ್ಲಿ ಅಗ್ರಗಣ್ಯರ ನಾಯಕರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು, ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ನಮ್ಮ JP ನಡ್ಡಾ ಅವರು, ನಮ್ಮ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಮರುಪರಿಶೀಲನೆ ಮಾಡಬೇಕೆಂದೇಳಿ ನಾನು ಒಂದು ರೀತಿ ಅವ್ರನ್ನ ವಿನಂತಿಯನ್ನು ಮಾಡ್ಕೊತೀನಿ. ನೋಡಿ, ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು, ಇವತ್ತು ನಮ್ಮ ನಾಯಕರು. ನಾವು ಇದು ಪಕ್ಷ ಯಾಕೆ ನಿರ್ಣಯ ತಗೊಂಡು ನನಗೆ ಗೊತ್ತಿಲ್ಲ. ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ. ಹೈಕಮಾಂಡ್ ಶಿಸ್ತು ಸಮಿತಿ ಇವತ್ತು ಹೈಕಮಾಂಡ್ ಯತ್ನಾಳ್ ಕಡೆ ಒಂದು ಲೆಟರ್ ಬರೆಸಿ ಇದು ಪುನರ್ ಪರಿಶೀಲನೆ ಮಾಡಿ ಇದನ್ನ ಉಚ್ಚಾಟನೆ ಹಿಂಪಡಿಬೇಕಂತ ನಾವೆಲ್ಲರೂ ಕೂಡ ಮನವಿ ಮಾಡ್ಕೋತೀವಿ. ಯತ್ನಾಳ್ ಉಚ್ಚಾಟನೆ ಆದೇಶ ಹಿಂಪಡೆಯಬೇಕು ಅಂತ ಪಂಚಮಸಾಲಿ ಶ್ರೀಗಳು ಒತ್ತಾಯವನ್ನ ಮಾಡಿದ್ದಾರೆ. ಇದಕ್ಕೆ ಏಪ್ರಿಲ್ 10ರ ಒಳಗಾಗಿ ಒಂದು ಡೆಡ್ಲೈನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಏಪ್ರಿಲ್ 10 ಒಳಗಡೆ ಆ ಉಚ್ಚಾಟನೆ ಆದೇಶವನ್ನ ವಾಪಸ್ ಪಡೆಯಬೇಕು ಅಂತ ಒತ್ತಡವನ್ನ ಹಾಕಲಾಗ್ತಾ ಇದೆ. ಅವ್ರು ಏನ್ ಮಾತನಾಡಿದ ನೋಡೋಣ. ಪಾಟೀಲ್ ಯತ್ನಾಳ್ ಅವರ ಹಿಂದೆ ಇಡೀ ಲಿಂಗಾಯತ ಪಂಚಮಸಾಲಿ ಸಮಾಜ, ಎಲ್ಲಾ ಲಿಂಗಾಯತ ಒಳಪಂಗಡಗಳು, ಕರ್ನಾಟಕದ ಎಲ್ಲಾ ಹಿಂದೂ ಪರ ಸಂಘಟನೆಗಳು ಅವ್ರ ಜೊತೆ ಇದ್ದಾರೆ ಅನ್ನುವಂಥದ್ದನ್ನ ನಾನು ಮನವರಿಕೆ ಮಾಡ್ಕೊಳ್ಳಕ್ಕೆ ಇಚ್ಛೆ ಪಡ್ತೀನಿ. ಉಚ್ಚಾಟನೆಯನ್ನ ಕೂಡಲೇ ವಾಪಸ್ ಪಡಿಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಈ ಕುತಂತ್ರಕ್ಕೆ ಕಾರಣವಾಗಿರ್ತಕ್ಕಂಥ ವ್ಯಕ್ತಿಗಳ ವಿರುದ್ಧವಾಗಿ ಒಂದು ಬೃಹತ್ ಪ್ರತಿಭಟನಾ ಸಭೆಯನ್ನ ನಾವೆಲ್ಲರೂ ಮಾಡಬೇಕಂತ ತೀರ್ಮಾನ ಮಾಡಿದ್ವಿ ಈ ಸಭೆ ಒಳಗಡೆ. ಹಾಗಾಗಿ ಕೇಂದ್ರದ ಬಿಜೆಪಿ ವರಿಷ್ಠರಿಗೆ ನಾವು ಈ ಮೂಲಕವಾಗಿ ಒಂದು ಗಡುವನ್ನು ಕೊಡ್ತಿದ್ದೀವಿ. ಏಪ್ರಿಲ್ 14ನೇ ತಾರೀಕು ಒಳಗಾಗಿನೇ ತಾವು ಯಾವುದೋ ಕುತಂತ್ರಿಗಳ ಮಾತನ್ನು ಕೇಳಿ ಇವತ್ತು ಉಚ್ಚಾಟನೆ ಆದೇಶವನ್ನು ಹೊರಡಿಸಿದ್ದೀರಿ. ಕೂಡಲೇ ಉಚ್ಚಾಟನೆ ಆದೇಶವನ್ನು ವಾಪಸ್ ಪಡೆದೇ ಹೋದರೆ, ಏಪ್ರಿಲ್ 14ನೇ ತಾರೀಕು ಒಳಗಾಗಿ ವಾಪಸ್ ಪಡೆದೇ ಹೋದರೆ, ಇದೇ ಬೆಳಗಾವಿಯಲ್ಲಿ ಏಪ್ರಿಲ್ ತಿಂಗಳು 13ನೇ ತಾರೀಕು ಬೃಹತ್ ರಾಜ್ಯ ಮಟ್ಟದ ಪ್ರತಿಭಟನಾ ಸಮಾವೇಶವನ್ನ ಬೆಳಗಾವಿಯಲ್ಲಿ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸೊ ಇದ್ರ ಬಗ್ಗೆ ಚರ್ಚೆಯನ್ನು ಆರಂಭ ಮಾಡ್ತಾ ಹೋಗೋಣ. ಮಧು, ಇಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಇದ್ವಲ್ಲ, ಅಂದ್ರೆ ಏನಾದ್ರೂ ಒಂದು ಕ್ರಮ ಕೈಗೊಳ್ಳಲೇಬೇಕಾಗಿತ್ತು, ಕೈಗೊಂಡಿದ್ದಾರೆ. ಅದು ಉಚ್ಚಾಟನೆಯ ಶಿಕ್ಷೆಯ ರೀತಿಯಲ್ಲಿ ಯತ್ನಾಳ್ಗೆ ಉಚ್ಚಾಟನೆಯನ್ನು ಮಾಡಲಾಗಿದೆ. ಇನ್ನು 5 ನೋಟಿಸ್ ಅನ್ನ ಕೊಡಲಾಗಿದೆ. ಒಟ್ಟಿನಲ್ಲಿ ಒಂದು ಭಿನ್ನಮತಕ್ಕೆ ಬ್ರೇಕ್ ಹಾಕಬೇಕು, ಅಶಿಸ್ತು ಅನ್ನುವಂಥದ್ದು ಇನ್ಯಾರಾದ್ರೂ ಮುಂದೆ ಕಂಟಿನ್ಯೂ ಮಾಡಿದ್ರೆ ಅವರಿಗೆ ಒಂದು ತಕ್ಕ ಪಾಠವನ್ನ ಕಲಿಸಬೇಕು ಅನ್ನುವಂಥ ಎಚ್ಚರಿಕೆಯ ಸಂದೇಶ. ಎಕ್ಸಾಕ್ಟ್ಲಿ ಪೃಥ್ವಿ, ಆ ಒಂದು ನಿರ್ಣಾಯಕ ಸಂದೇಶವನ್ನು ಕೊಡಬೇಕು ಅನ್ನೋ ಕಾರಣಕ್ಕೇನೆ ಇಂಥದ್ದೊಂದು ಪ್ರಯತ್ನಕ್ಕೆ ಕೈ ಹಾಕಿರುವಂಥದ್ದು. ಅದು ಇಷ್ಟು ದಿನ ತಡವಾಗಿ ಆದರೂ ಆಯಿತು ಅನ್ನುವಂಥದ್ದು
ಯತ್ನಾಳ್ ಅವರಿಗೆ ಅನಿರೀಕ್ಷಿತವಾದ ಆಘಾತ ಮತ್ತು ಅವರನ್ನು ನಂಬಿರುವಂತಹವರಿಗೆ ಆಘಾತ ಮತ್ತು ಅವರ ಬೆನ್ನೆಲುಬಾಗಿ ಪ್ರತ್ಯಕ್ಷವಾಗಿ ಬೆನ್ನೆಲುಬಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಂತಿದ್ದವರಿಗೆ ಒಂದು ರೀತಿ ಅನಿರೀಕ್ಷಿತ ಆಘಾತ. ಯಾಕಂದರೆ ಯತ್ನಾಳ್ ಅವರಿಗೆ ಶಿಸ್ತು ಸಮಿತಿಗಳಿಂದ ನೋಟಿಸ್ ಬರ್ಬೋದು, ಶಿಸ್ತು ಸಮಿತಿಯಿಂದ ಮತ್ತು ಎಚ್ಚರಿಕೆ ಬರ್ಬೋದು ಹೈಕಮಾಂಡಿಂದ, ಆದರೆ ಉಚ್ಚಾಟನೆ ಆಗುತ್ತೆ ಅನ್ನುವಂಥದ್ದನ್ನು ಯಾರು ಕೂಡ ಊಹೆ ಮಾಡಿರಲಿಲ್ಲ. ಆ ಕಾರಣಕ್ಕೆ ಇವರು ಪಂಚಮಸಾಲಿ ಸಮುದಾಯದ ನಾಯಕ, ಸಮುದಾಯದ ಮತಗಳಿದೆ, BJPಯ ಕೋರ್ ವೋಟ್ ಬ್ಯಾಂಕ್ ಕೂಡ ಲಿಂಗಾಯಿತು, ಅದರಲ್ಲೂ ಕೂಡ ಪಂಚಮಸಾಲಿ ಅವರನ್ನು ಅವರೇ ಕ್ಲೈಮ್ ಮಾಡ್ಕೊಳ್ಳೋ ರೀತಿ 98 ಲಕ್ಷ 1 ಕೋಟಿವರೆಗೆ ಅದು ನಿರ್ಣಾಯಕ ಮತ ಬ್ಯಾಂಕು ಮತ್ತು ಉತ್ತರ ಕರ್ನಾಟಕದ ಮತ ಬ್ಯಾಂಕು ಅದೆಲ್ಲವೂ ಕೂಡ BJP ಅಂತಃಶಕ್ತಿಯ ಕಾರಣಕ್ಕೆ ಯತ್ನಾಳ್ ಅವರನ್ನು ಟಚ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಲೆಕ್ಕಾಚಾರದಲ್ಲೇ ಅವರನ್ನಿಟ್ಕೊಂಡು ಅವರ ಸುತ್ತ ಒಂದು ಕಾಮನ್ ಪರ್ಪಸ್ ಅನ್ನ ಈ ಒಂದು ಬಣ ಹೆಣೀತು. ಯಾರ ವಿರುದ್ಧ? ಅದೆಲ್ಲರಿಗೂ ಗೊತ್ತಿರುವಂಥದ್ದು ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ. ಆದರೆ ಇಲ್ಲಿ ಯಡಿಯೂರಪ್ಪ ವಿಜೇಂದ್ರ ಅವರ ಮೇಲುಗೈ ಅಂತ ಹೇಳಲಿಕ್ಕೂ ಹೆಚ್ಚಾಗಿ ಪಕ್ಷದ ಈಗ ಓಕೆ, ಈ ಪಕ್ಷ ಅಂದರೆ ಈಗ ಹೈಕಮಾಂಡಲ್ಲಿ ಮೋದಿ ಅಮಿತ್ ಶಾನೇ ಹೇಳಿದ್ರ ಇವ್ರಿಗೆ ಮಾತನಾಡುವಂಥ ಆ ಥರ ಹೇಳಿದಿದ್ರೆ ಬೇರೆ. ಆದರೆ ಇಲ್ಲಿ ಯಾರು ಬೆನ್ನೆಲುಬಾಗಿ ನಿಂತಿದ್ರೋ ಆಟ ಆಡಿಸಿದ್ರೋ ಗೊತ್ತಿಲ್ಲ. ಈಗ ಇವತ್ತು ಅವ್ರು ಯಾರು ಬರ್ತಾ ಇಲ್ಲ, ತುಂಬಾ ಜನ ತಲೆಗೆ ಕೆಲಸ ಕೊಟ್ಟರು, ಇವ್ರು ಬಾಯಿ ಕೆಲಸ ಕೊಟ್ಟು ಹಾಳು ಮಾಡ್ತಾರೆ. ಇವ್ರೊಂದು ಗುಣಲಕ್ಷಣ ಗೊತ್ತಿದ್ರಿಂದನೇ ಇವ್ರನ್ನ ಬಳಸ್ಕೊಂಡ್ರು ಚೆನ್ನಾಗಿ. ಕೆಲವ್ರು ಇರ್ತಾರೆ, ಎಲ್ಲ ಈ ಎರಡೂ ಪಕ್ಷಗಳಲ್ಲಿ ಇವತ್ತು ಕಾಣ್ಬೋದು. ಅಲ್ಲೊಬ್ರು ಏನೋ ರಾಜಕೀಯವಾಗಿ ಗಂಡಸರ ರೀತಿ ಜೊತೆಗೆ ನಿಂತಿರುವಂಥದ್ದು ರಾಜಣ್ಣ ಜೊತೆ ಸತೀಶ್ ಜಾರಕಿಹೊಳಿ. ಯಾಕಂದ್ರೆ ಅವರು ಅವ್ರ ಫ್ಯಾಮಿಲಿ ಮತ್ತೊಂದು ಮಗದೊಂದು ರಾಜಕೀಯವಾಗಿ ಏನು ಮಹತ್ವಾಕಾಂಕ್ಷೆಗಳೆಲ್ಲದಕ್ಕೂ ಪೆಟ್ಟಾಗತ್ತೆ ಅನ್ನೋ ಕಾರಣಕ್ಕೆ ಪಕ್ಷವನ್ನ ಮೀರಿ ಅವರು ರಾಜಣ್ಣ ಜೊತೆ ನಿಂತಿದ್ದಾರೆ ಮತ್ತು ಈ ಒಂದು ಕಾಸ್ ಪರವಾಗಿ ಹೋರಾಡ್ತಾ ಇದ್ದಾರೆ. ಅದು ಯಾಕಾಯ್ತು ಏನಾಯ್ತು ಯಾರು ಮಾಡಿದ್ರೆ ಸೆಕೆಂಡ್ರಿ. ಇಲ್ಲಿ ಯತ್ನಾಳ್ ವಿರುದ್ಧ ನಿಂತಿರೋ ಕೆಲವು ನಾಯಕರುಗಳಲ್ಲಿ ಇವತ್ತು ರಾಗ ಬದಲಾಗಿದೆ. CT ರವಿ ಅವರು ನೆನೆ ಏನು ಹೇಳಿದ್ರು, ನೋ ಕಮೆಂಟ್ಸ್ ಅಂತ ಹೇಳಿದ್ರು. ಯಾಕಂದ್ರೆ ಅವ್ರಿಗೆ ಗೊತ್ತು, ಅವರು ಯಾರ್ದೋ ಮಾತು ಕೇಳ್ಕೊಂಡು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಿಚನ್ ಕ್ಯಾಬಿನೆಟು ಮತ್ತೊಂದು ಮಗದೊಂದು ಅಂತ ಮಾತನಾಡಿ ಇದೇ ರೀತಿ ಹೈ ಟೆನ್ಷನ್ ವೈರ್ಗಳಿಗೆ ಕೈ ಹಾಕಿ ಯಾರ್ದೋ ಮಾತು ಕೇಳ್ಕೊಂಡು ಪ್ರಾಬ್ಲಮ್ ಆಯಿತು. ಸ್ವತಃ ಅವರಿಗೆ ಪ್ರಾಬ್ಲಮ್ ಮಾಡಿಸ್ತವರು ಅವರು ಆರಾಮಾಗಿದ್ದಾರೆ, ಇವರು ಇದ್ದಾರೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಂತ ಆದರೂ ಇವತ್ತು ಸೌತ್ ಇನ್ಚಾರ್ಜ್ ಅಂತ ಆಯಿತು, ಅಲ್ಲೇನು ರಿಸಲ್ಟ್ ಬಂತು, ಆ ರಿಸಲ್ಟ್ ಗೆದ್ದಿದ್ರೆ ಯಾರೋ ಕ್ರೆಡಿಟ್ ತಗೊಳ್ಳೋರು, ಸೋತಿರೋದ್ರಿಂದ ಅಲ್ಲೇನು ಇಂಪ್ಯಾಕ್ಟ್ ಆಗಲಿಲ್ಲ ಅಂದರೆ ಅದ್ರ ಸೋಲಿನ ಕ್ರೆಡಿಟ್ ಮಾತ್ರ ಇವ್ರಿಗೆ ಕೊಟ್ಟರು. ಇವ್ರ ಕಡೆಗೆ ಗೋಗರ್ದು ಹತ್ತು ಕರೆದು ಒತ್ತಡ ಅನ್ನೋ ರೀತಿ ವಿಧಾನ ಪರಿಷತ್ ಸದಸ್ಯರಾಗಬೇಕಾಯ್ತು. ಅದು ಗೊತ್ತಿರೋದ್ರಿಂದ ಅವ್ರು ಬೇಗ ಕರೆಕ್ಷನ್ ಕೋರ್ಸಿಗೆ ಬಂದರು ಮತ್ತು ಹೋಗಿ ಯಡಿಯೂರಪ್ಪನ ಜೊತೆಗೆ ನಿಂತ್ಕೊಂಡ್ರು, ವಿಜೇಂದ್ರ ಜೊತೆ ನಿಂತ್ಕೊಂಡ್ರು, ಎಲ್ಲ ಆಯಿತು. ವೇರೇಸ್ ಯತ್ನಾಳ್ ಅವರು ತುಂಬ ಕ್ಲಿಯರ್ ಇದ್ದರು. ಯಾಕಂದ್ರೆ ಅವರು ರಾಜಕೀಯವಾಗಿ ಒಂದು ರೀತಿ ಹುಂಬರಿದ್ರು, ಅಂದರೆ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಆ ಹುಂಬತನ ಅವರಲ್ಲಿತ್ತು. ಆ ಒಂದು ಲೆಕ್ಕಾಚಾರಕ್ಕೆ ಅವರು ಏನು ಮಾಡಿದ್ರು ನಾನು ಫೇಸ್ ಮಾಡ್ತೀನಿ ಅಂತ. ಬಿಕಾಸ್ ಆಫ್ ಇವತ್ತು ಈ ಒಂದು ಸಮುದಾಯ ಏನು ಮಾತನಾಡ್ತಾ ಇದ್ದಲ್ಲ ಕೂಡಲ ಸಂಗಮ ಶ್ರೀಗಳು, ಆ ಒಂದು ಬಲನೂ ಇರಬಹುದು ಮತ್ತು ನಾನು ಹಿಂದುತ್ವದ ಪರ ಅನ್ನುವಂಥ ಒಂದು ಮೆಸೇಜನ್ನು ಅವರು ಒಂದು ಇಮೇಜನ್ನು ಬಿಲ್ಡ್ ಮಾಡ್ಕೊಂಡಿದ್ದರಿಂದ ಅದರ ಲೆಕ್ಕಾಚಾರದಲ್ಲಿ ಕಾರ್ಯಕರ್ತರು ಪಕ್ಷದ ಒಂದು ಭಾಗಶಃ ಅಥವಾ ಬಹುತೇಕ ಕಾರ್ಯಕರ್ತರ ಒಂದು ಬೆಂಬಲ ನನಗಿರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಈಗಲೂ ಇರಬಹುದು ಭಾವನಾತ್ಮಕವಾಗಿ. ಆದರೆ ಪಕ್ಷದ ಶಿಸ್ತಿನ ಚೌಕಟ್ಟಿನಲ್ಲಿ ಇವತ್ತು ಹೊಡೆತ ಬಿದ್ದಿದೆ. ಆ ಕಾರಣಕ್ಕೆ ಇವತ್ತು ಕೆಲವರೆಲ್ಲ ನೋಡಿ ಸೂಕ್ಷ್ಮವಾಗಿ ಬಸವರಾಜ ಬೊಮ್ಮಾಯಿ ಮತ್ತೊಂದು ಹಿಂಗೆ ಆಗಬಾರ್ದಾಗಿತ್ತು, ನಾವು ಪರಿಶೀಲನೆ ಮಾಡಿಸ್ತೀವಿ ಮತ್ತೊಂದು ಸಲ ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರು ಈ ಒಂದು ಪ್ರಕ್ರಿಯೆಯಲ್ಲಿ ಎಷ್ಟರ ಮಟ್ಟ ಕಾಂಟ್ರಿಬ್ಯೂಟ್ ಮಾಡೋರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸೋಕಾಲ್ಡ್ ಹಿರಿಯ ನಾಯಕರು ಅನ್ಸ್ಕೊಂಡಂತವ್ರು ಅವ್ರನ್ನ ಅಟ್ಲೀಸ್ಟ್ ಮನವೊಲಿಸುವಂತ ಕೆಲಸವನ್ನಾದ್ರೂ ಮಾಡ್ಬೋದಿತ್ತಲ್ಲ. ಅದನ್ನ ಮಾಡ್ದಲೆ ಹಿಂದೆ ಚೂ ಬಿಟ್ಬಿಟ್ಟು ಇವ್ರ ಬೇಳೆಗಳನ್ನ ಬೇಯಿಸ್ಕೊಂಡ್ಬಿಟ್ಟು ಇನ್ನೊಬ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಎಂತವ್ರು ಅಂದ್ರೆ ಗೆದ್ರೆ ಆಡಕ್ ಬಂದಿದ್ವಿ ಅಂತ ಹೇಳ್ತಾರೆ, ಸೋತ್ರೆ ನೋಡಕ್ ಬಂದಿದ್ವಿ ಅಂತ ಹೇಳ್ತಾರೆ. ಇವತ್ತೆಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಆಡ್ಸಿದ್ದು ಇವ್ರೊಬ್ರನ್ನ ಬೀದಿಗೆ ಬಿಟ್ಟರು. ಇವತ್ತು ನಡುಮನೆಯಲ್ಲಿ ನಡೀತಾ ಇದ್ದಂಥ ರಾಜಕೀಯವನ್ನು ತಗೊಂಬಂದು ನಡು ಬೀದಿಯಲ್ಲಿ ನಿಲ್ಲಿಸಿರೋದ ಕಾರಣ ಯತ್ನಾಳ್ ಅವರ ಮುಖವಾಣಿ, ಅವರಿಂದ ಇದ್ದಂಥ ಹಲವಾರು ಲಾಭಾರ್ಥಿಗಳು ಅದರಿಂದ ಇದ್ರು. ನಾಳೆ ಯಾಕಂದ್ರೆ ಇಲ್ಲಿ ಕಾಮನ್ ಪರ್ಪಸ್ ಎಲ್ಲರಿಗೂ ಯಡಿಯೂರಪ್ಪ ವಿಜೇಂದ್ರ ಅವ್ರನ್ನ ಮನೆ ಕೂರಿಸಬೇಕು ಅಂತ. ಆದರೆ ಅದನ್ನ ನೇರವಾಗಿ ತಾವು ಹೇಳಕ್ಕೆ ಆಗಲ್ಲ ಅಂತ ಯಾರು ಅನ್ಕೊಂಡಿದ್ರೆ ಅವರೆಲ್ಲ ಯತ್ನಾಳ್ ಅವ್ರನ್ನ ಬಳಸ್ಕೊಂಡ್ರು. ಯಾಕಂದ್ರೆ ಇವ್ರಿಗೆ ಗೊತ್ತು ಇವ್ರು ಈಸಿಯಾಗಿ ಸಿಗ್ತಾರೆ, ಇವರು ವಿಸಿಬಲ್ ಆಗಿದ್ದಾರೆ, ವೋಕಲ್ ಆಗಿದ್ದಾರೆ, ಇವ್ರು ಮ್ಯಾಕ್ಸಿಮಮ್ ಬಳಸ್ಕೊಡೋಣ ಅಂತ ಬಳಸಿ ಈಗ ಬಿಸಾಕಿದಾರ ಅಥವಾ ಮಾರಲಿ ಜೊತೆಗಿದಾರ ಅನ್ನುವಂಥ ಪ್ರಶ್ನೆ. ಇನ್ನು ಮುಂದೇನು ಅನ್ನೋಂಥ ವಿಚಾರ ಬಂದ್ರೆ ಇವರು ಹೋರಾಟ ಮೀಸಲಾತಿ ಮತ್ತೊಂದು ಮಗದೊಂದು ಮಾಡಿ ದಿಲ್ಲಿಗೆ ಬೆಟ್ಟು ಮಾಡಬಹುದು ಮತ್ತು ತುಂಬ ಎಲೆಕ್ಷನ್ವರೆಗೆ ಆ ಒಂದು ಕಾವನ್ನು ಇಟ್ಕೊಂಡು ಎಲೆಕ್ಷನ್ವರೆಗೆ ಅಕಸ್ಮಾತ್ ವಾಪಸ್ ಬರುವಂಥ ಚಾನ್ಸಸ್ ಕೂಡ ಏನು ಇರಬಹುದು. ಯಾಕಂದರೆ ಒಬ್ಬ ಸಮುದಾಯದ ನಾಯಕ ಆಗಿರೋದ್ರಿಂದ. ಸೊ ಆ ಒಂದು ಲೆಕ್ಕಾಚಾರವನ್ನು ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ಆದರೆ ಸದ್ಯಕ್ಕಂತೂ ಯತ್ನಾಳ್ ನಡುಬೀದಿಯಲ್ಲಿದ್ದಾರೆ. ಅವರಿಗೆ ಯಾರು ಎಷ್ಟರ ಮಟ್ಟಿಗೆ ಬೆಂಬಲ ಕೊಡ್ತಾರೆ ಪಾರ್ಟಿಯಿಂದಂತೂ ಸಿಗ್ತಾ ಇಲ್ಲ. ಸಮುದಾಯದಿಂದ ಇದು ಯಡಿಯೂರಪ್ಪನವರೇ ಹಾಕಿಕೊಟ್ಟಂಥ ಸತ್ಸಂಪ್ರದಾಯ ಸ್ವಾಮೀಜಿಗಳನ್ನು ನಡುಮನೆಯಲ್ಲಿದ್ದಂಥ ಸ್ವಾಮೀಜಿಗಳನ್ನು ನಡುಬೀದಿಯಲ್ಲಿ ತಂದು ನಿಲ್ಲಿಸಿರೋದು. ಅದೇ ಇವತ್ತು ವಾಪಸ್ಸು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವ್ರ ವಿರುದ್ಧ ಅವ್ರ ಕುತಂತ್ರಿಗಳು ಅಂತ ಏನು ಹೇಳಿದ್ರು ಅಫ್ಕೋರ್ಸ್ ರೆಫರೆನ್ಸ್ ಅವ್ರಿಗೇನೆ. ಸೊ ಅದನ್ನ ಇಟ್ಕೊಂಡು ಈಗ ಅವರು ಕೂಡ ಬಂದಿದ್ದಾರೆ. ಸೊ ಇದು ಹೈಕಮಾಂಡ್ ಈಗ ಮಾಡಿರೋದ್ರಿಂದ ತುಂಬ ಕಾದು ಅಳದು ತೂಗಿ ಮಾಡಿದೆ. ಸೊ ವಾಪಸ್ ಅಂತ ರಿವೋಕ್ ಮಾಡಲ್ಲ, ಟೈಮ್ ಬೈ ಮಾಡಿ ಮುಂದೆ ಯಾವತ್ತಾದ್ರೂ ಪಟೇಲ್ರೇ ನೋಡಬಹುದೇನೋ ಪೊಟೆನ್ಷಿಯಲ್ ಇರುವಂತ ನಾಯಕ.
ಆದರೆ ಗುರಿ ಇಲ್ಲದೆ ಹೋದರೆ ಏನಾಗುತ್ತೆ ಅನ್ನುವಂಥದ್ದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಅದ್ರ ಜೊತೆಗೆ ಯಾವಾಗಲೂ ಕೂಡ ಯತ್ನಾಳ್ ಹೇಳ್ತಾರೆ ನಾನು ನಂಬರ್ 1 ಆಗ್ತೀನಿ. ಆದರೆ ಅದಕ್ಕೊಂದು ಗುರಿ ಇರಬೇಕು, ನಾನು ಹೆಂಗೆ ನಡ್ಕೊಳ್ತಾ ಇದ್ದೀನಿ ಅನ್ನುವಂಥದ್ರ ಬಗ್ಗೆ ಒಂದು ಸ್ಪಷ್ಟತೆ ಇರಬೇಕು. ಅದು ಯಾವುದೂ ಕೂಡ ಇರಲಿಲ್ಲ. ಒಂದು ಎಕ್ಸಾಂಪಲ್ ಕೊಡೋದಾದರೆ 2021ರಲ್ಲಿ ಯಡಿಯೂರಪ್ಪನವ್ರು ಕೆಳಗಿಳಿದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಬೇಕಾದ್ರೆ ವಿಜೇಂದ್ರ ಅವ್ರನ್ನ ಮಂತ್ರಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ದೊಡ್ಡ ಒತ್ತಡ ಇತ್ತು, ಆದರೆ ಮಾಡಿರಲಿಲ್ಲ. ಬಟ್ ಆ ತಾಳ್ಮೆ ಇತ್ತು ಯಡಿಯೂರಪ್ಪನವ್ರಿಗೆ, ನನ್ಗೆ ಎಲ್ಲಿ ಬರುತ್ತೆ ಒಂದು ಟೈಮ್ ಬರುತ್ತೆ ಅವಾಗ ಪಾಠ ಕಲಿಸ್ತೀನಿ ಅಂತ ಹೇಳಿದಂಥ ಹಿನ್ನೆಲೆಯಲ್ಲಿ ಇವತ್ತು ಅವ್ರ ಗುರಿಯನ್ನು ಸಾಧಿಸ್ಕೊಂಡಿದ್ದಾರೆ. ಅಲ್ಲೇ ಎಡವಿರದ ಅಂತ ಯತ್ನಾಳ್ ಅವರು ಒಂದು ತಾಳ್ಮೆ ಅನ್ನುವಂಥದ್ದು ಇದ್ದಿದ್ರೆ ಅವ್ರು ಹೇಳಿದ ರೀತಿಯಲ್ಲಿ ನಂಬರ್ 1 ಆಗ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೊಂದು ರಹದಾರಿಯನ್ನು ಮಾಡ್ಕೊಳ್ಬೋದಾಯ್ತೇನೋ. ಇದು ಯತ್ನಾಳ್ರವರ ಸ್ವಯಂಕೃತ ಅಪರಾಧ ಅಂತಲೂ ಕೂಡ ಹೇಳಲಾಗ್ತದೆ. ನಿಮಗೆ ಅದೇ ಇಟ್ ವಿಕೆಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿಮಗೆ ಹೈಕಮಾಂಡ್ ನೇಮಕ ಮಾಡಿದಂಥ ಪ್ರತಿದಿನ ಕ್ವಶನ್ ಮಾಡೋ ಮುಖಾಂತರ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಮತ್ತು JP ನಡ್ಡಾ ಮತ್ತು BJPಯ ಸಂಘಟನೆಯನ್ನು ಪ್ರಶ್ನೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಈಗ ಯಡಿಯೂರಪ್ಪನವ್ರ ಮೇಲೆ ಭ್ರಷ್ಟಾಚಾರ ಆರೋಪವನ್ನು ಮಾಡೋರು. ಮತ್ತು ಅದೇ ಹೈಕಮಾಂಡ್ ಕೂಡ ವಿಜೇಂದ್ರ ಅವ್ರನ್ನ ಅಧ್ಯಕ್ಷರು ಮಾಡಿ ಲಗಾಮನ್ನು ತಮ್ಮ ಕೈಲಿ ಇಟ್ಕೊಳ್ಳೋಕ್ಕೆ ಇಂಥ ಯತ್ನಾಳ್ ಅಂಥವರು, ಭಾಳಷ್ಟು ರಮೇಶ್ ಜಾರಕಿಹೊಳಿ ಅಂಥವರು ಒಬ್ಬ ನಾಯಕನ ವಿರುದ್ಧ, ಒಬ್ಬ ಸಮುದಾಯದ ನಾಯಕನ ವಿರುದ್ಧ, ಪಾರ್ಟಿಯ ಹಿರಿಯ ನಾಯಕನ ವಿರುದ್ಧ, ಮಾಜಿ ಮುಖ್ಯಮಂತ್ರಿ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು, ಕುಟುಂಬ ರಾಜಕಾರಣ, ಬೇರೆ ಬೇರೆ ಆರೋಪಗಳನ್ನ ಮಾಡ್ತಿರೋ ಸಂದರ್ಭಗಳು ಇದೇ ಹೈಕಮಾಂಡ್ ನೋಡಿಕೊಂಡು ಗಹಗಹಿಸಿ ನಗ್ತಾಯಿತ್ತು, ಎಂಜಾಯ್ ಮಾಡ್ತಾಯಿತ್ತು. ಆ ಮುಖಾಂತರ ವಿಜೇಂದ್ರ ಮತ್ತು ಅವರ ಯಡಿಯೂರಪ್ಪನವ್ರಿಗೆಲ್ಲ ಒಂದು ಕಡೆ ಏನಪ್ಪ ಇದು ಹೈಕಮಾಂಡ ಅನ್ನೋ ಒಂದು ಪ್ರಶ್ನೆಯನ್ನು ಒಡಮೂಡಿಸಿತು. ಈಗ ಹೈಕಮಾಂಡ್ಗೆ ಕೊನೆಗಳಿಗೆ ಎಚ್ಚೆತ್ತೆ ಅನಿವಾರ್ಯ ಆಗಿದೆ. ಅನಿವಾರ್ಯ ಅಂತ ಸ್ಥಿತಿಯಲ್ಲಿ ಈಗ ಉಚ್ಚಾಟನೆಯನ್ನು ಮಾಡಿರುವಂಥದ್ದು. ಈಗ ಪಂಚಮಸಾಲ ಸಮುದಾಯಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ಕೋಬೋದು ಅಥವಾ ಬೆಲ್ಲದ ಹೇಳ್ಕೋಬೋದು, ವಿಜಯಾನಂದ ಕಾಸಪ್ನ ಹೇಳ್ಕೋಬೋದು. ಆದರೆ ಸದ್ಯಕ್ಕೆ ಪಂಚಮಸಾಲಿ ಸಮುದಾಯಕ್ಕೆ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥವ್ರು ಯತ್ನಾಳ್ ಅವರು 2A ಮೀಸಲಾತಿ ಹೋರಾಟಕ್ಕೆ ಕೈ ಜೋಡಿಸಿದ ಮೇಲೆ ಆ ಹೋರಾಟಕ್ಕೆ ಒಂದಷ್ಟು ಕಿಚ್ಚು ಬಂತು ಮತ್ತು ಆ ಹೋರಾಟಕ್ಕೆ ಒಂದಷ್ಟು ಮಹತ್ವವನ್ನು ಪಡೆಯಿತು. ಮತ್ತು ಅದೇ ಹೋರಾಟವನ್ನು ಯಡಿಯೂರಪ್ಪ ಮತ್ತು ಅವರ ಪುತ್ರ ಅವ್ರದೇ ಸರ್ಕಾರದ ಸಂದರ್ಭದಲ್ಲಿ ಆ ಹೋರಾಟವನ್ನು ಎಷ್ಟು ಚೆನ್ನಾಗಿ ಅದನ್ನು ಬ್ಯಾಲೆನ್ಸಾಗಿ ಅದನ್ನು ಆ ಹೋರಾಟವನ್ನು ಹತ್ತಿಕ್ಕಿದ್ರು. ಅವತ್ತು ಸಂಪುಟದಲ್ಲಿ ಮುರುಗೇಶ್ ಆರ್ ನಿರಾಣಿ ಅಂತವರಿದ್ದರು. ಅವ್ರಿಗೆ ಅನಿವಾರ್ಯವಾಗಿ ಯಡಿಯೂರಪ್ಪ ಬೇಕಿತ್ತು, ಸರ್ಕಾರ ಬೇಕಿತ್ತು. ಹಾಗಾಗಿ ಯತ್ನಾಳ್ ಮತ್ತು ಜಯಮೃತ್ಯುಂಜಯ ಸ್ವಾಮೀಜಿಯ ಆ ಅತಿ ದೊಡ್ಡ ಹೋರಾಟವನ್ನು ಅತಿ ಅದ್ಭುತವಾಗಿ ಅದನ್ನು ಮುಗಿಸಿ ಹಾಕಿದರು. ಈಗ OBC ಕೇಳ್ತಾ ಇದ್ದಾರೆ, ಒನ್ಸ್ ಅಗೇನ್ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂದರೆ ಡೆಡ್ಲೈನನ್ನು ಇದೇ ಜಯಮೃತ್ಯುಂಜಯ ಸ್ವಾಮೀಜಿ ಕೊಟ್ಟಿದ್ದರು. CM ಹೇಳಿದರು OBC ಇದನ್ನು ನಾವು ಕೊಡ್ಲಿಕ್ಕೆ ಬರಲ್ಲ, ಅದು ಕೇಂದ್ರದವರು ಅಂತೇಳಿ. ಈಗ ಯತ್ನಾಳ್ ಉಚ್ಚಾಟನೆ ಆಗಿದ್ದರೆ OBC ಹೋರಾಟ ಇದೆ. ಆ ಹೋರಾಟ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮತ್ತು BJP ವಿರುದ್ಧ ಮತ್ತು ಯತ್ನಾಳರ ಅಸ್ತಿತ್ವ ವಿರುದ್ಧ ಹೋರಾಟಕ್ಕೆ ರೂಪುರೇಷೆ ಆಗ್ತಿರ್ತಕ್ಕಂಥದ್ದು. ಸದ್ಯ ಹೇಳ್ಬೋದು ಯಾರೇ ಒಬ್ಬ ನಾಯಕ, ಸಣ್ಣ ಪುಟ್ಟ ನಾಯಕರು ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ರೆ ಎಲ್ಲ ಒಂದು ಕಡೆ ಯತ್ನಾಳ ಬೆಂಬಲಿಗರು ಭಾಳಷ್ಟು ಜನರು ಇದ್ದಾರೆ. ಹಂಗಾರೆ ಹಿಂದೂ ಪರ ಮಾತಾಡೋಂಗಿಲ್ಲ, ಯಾಕಂತೇಳಿದ್ರೆ ಅವರು ಮಾತೆತ್ತಿದ್ರೆ ಸಾಬ್ರು ಅಂತ ಬೈತಿದ್ದವರು ಯತ್ನಾಳ್ ಅವರು. ಇದೇ ಯತ್ನಾಳ್ ಅವರು ಇಫ್ತಾರ್ ಕೂಟದಲ್ಲೂ ಭಾಗಿಯಾಗಿದ್ದಾರೆ. ಆದರೆ ಅವರ ಪೊಲಿಟಿಕಲ್ ಅಜೆಂಡಾ ಮುಸ್ಲಿಮ್ಸ್ ಬೈಯೋದೊಂದಿತ್ತು, ಅದನ್ನು ಬೈದಿದ್ದಾರೆ. ಆ ಮುಖಾಂತರ ವಕಾಫ್ ಹೋರಾಟ ಅಂತ ಹೇಳಿ ರಾಜ್ಯಾದ್ಯಂತ ಅದಕ್ಕೊಂದು ಕಾವು ತಂದಂಥವ್ರು ಮತ್ತು ರಾಜ್ಯದಲ್ಲಿ ವಕ್ಫ್ ಹೋರಾಟಕ್ಕೆ ಒಂದು ಹಂತಕ್ಕೆ ತಂದಂಥವರು ಯತ್ನಾಳ್ ಇರ್ಬೋದು. ಅವತ್ತು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷ ವಿಜೇಂದ್ರ ಅವರು ಎಲ್ಲ ಒಂದು ಕಡೆ ಸೈಲೆಂಟ್ ಆಗಿದ್ದರು, ಯಾವುದೇ ಹೋರಾಟಗಳನ್ನು ಮಾಡ್ತಿರಲಿಲ್ಲ. ಮತ್ತು ಸರ್ಕಾರದ ವಿರುದ್ಧವೂ ಕೂಡ ಅತಿ ಹೆಚ್ಚಾಗಿ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತ ಸಂದರ್ಭದಲ್ಲಿ ಮತ್ತು ಹಿಂದೂ ಪರ ಸಂಘಟನೆಗಳ ವಿಚಾರದಲ್ಲಿ, ಹಿಂದೂಗಳಿಗೆ ಅನ್ಯಾಯದ ಸಂದರ್ಭದಲ್ಲಿ ಯತ್ನಾಳ್ರವರು ಧ್ವನಿ ಎತ್ತಿರ್ತಕ್ಕಂಥ. ಹಾಗಾಗಿ ಅವರ ಫಾಲೋವರ್ಸಿಗೆ ಒಂದಷ್ಟು ನೋವಾಗಿರ್ತಕ್ಕಂಥದ್ದು. ನಿಮಗೆ ಪಂಚಮಸಾಲಿ ಮತದಾರರು ಸುಮಾರು 4 ರಿಂದ 5 ಜಿಲ್ಲೆಯಲ್ಲಿ ಅವರೇ ನಿರ್ಣಾಯಕರು. ಸುಮಾರು 25-30 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವರೇನಾದರೂ ಒಂದು ಸೈಡ್ ಆದರೆ ಅದು ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ. ಪಂಚಮಸಾಲಿ ಮತದಾರರು more than 60% ಅದು ಭಾರತೀಯ ಜನತಾ ಪಕ್ಷದ ಕೈಲಿದ್ದಂಥವ್ರು. ಪಟೇಲ್ರ ಇಲ್ಲಿ ಇಷ್ಟು ಬೇಗ ಕ್ರಮ ಕೈಗೊಳ್ಳಲಿಕ್ಕೆ ಯತ್ನಾಳ್ ಅವರ ವಿರುದ್ಧ ಅಂದರೆ ಈಗ ST ಸೋಮಶೇಖರ್ ಅವ್ರ ಮೇಲೆ ಯಾಕೆ ಕೈಗೊಳ್ಳಿಲ್ಲ, ಶಿವರಾಮ್ ಹೆಬ್ಬಾರ್ ಮೇಲೆ ಯಾಕೆ ಕೈಗೊಳ್ಳಿಲ್ಲ ಅಂತ ಸಾಕಷ್ಟು ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆ ಆಪ್ಷನ್ಸ್ ಇದೆ. ಈಗ ಕೈಗೊಳ್ಳಿದ ತಕ್ಷಣ ಕಾಂಗ್ರೆಸ್ಗೆ ಹೋಗ್ಬೋದು ಇವರು. ಈಗ BP ಹರೀಶ್ಗೂ ಆಪ್ಷನ್ ಇದೆ, ರಮೇಶ್ ಜಾರಕಿಹೊಳಿ ಅವ್ರಿಗೂ ಆಪ್ಷನ್ ಇದೆ. ಬಟ್ ಯತ್ನಾಳ್ ಅವ್ರಿಗಿಲ್ಲ. ಕಾಂಗ್ರೆಸ್ಗೆ ಕರ್ಕೊಳ್ಳೋಕ್ಕೆ ಅವರು ಪ್ರಮುಖವಾಗಿ ಆರೋಪ ಮಾಡ್ತಾ ಇದ್ದೆ ಮುಸ್ಲಿಮ್ಸ ವಿಚಾರ. ಸೊ ಹೀಗಾಗಿ ಅನಿವಾರ್ಯತೆ ಇವ್ರು ಹೆಂಗಿದ್ರು BJPಗೆ ಬರಬೇಕು ನೆಕ್ಸ್ಟ್ ಸೈಲೆಂಟ್ ಆದರೆ, ಇಲ್ಲ ಅಂದರೆ ಅವ್ರು ಪ್ರಾದೇಶಿಕ ಪಕ್ಷ ಕಟ್ಕೊಳ್ಬೋದು. ಬಟ್ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷಗಳ ಇತಿಹಾಸ ಹೇಗಿದೆ ಅನ್ನುವಂಥ ಅರಿವನ್ನು ಇಟ್ಕೊಂಡ್ಬಿಟ್ಟೆ ಹೈಕಮಾಂಡ್ ಹಿಂಗೆ ಮಾಡ್ತಾ ಅಂತ. ಅಫ್ಕೋರ್ಸ್, ಯಾಕಂತ ಹೇಳಿದ್ರೆ ಒಂದು ಹಂತದಲ್ಲಿ ಯಡಿಯೂರಪ್ಪನವರು KJP ಕಟ್ಟಿದ ಸಂದರ್ಭದಲ್ಲಿ ಮುಗಿದೋಯ್ತು. ಯಡಿಯೂರಪ್ಪನವರು ಮತ್ತೊಬ್ಬ ಈ ರಾಜ್ಯದ ಬಂಗಾರಪ್ಪ ಆಗ್ತಾರೆ ಅಂತ ಹೇಳಿದ್ರು. ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಪದೇ ಪಕ್ಷವನ್ನು ಚೇಂಜ್ ಮಾಡಿ ಯಶಸ್ಸು ತಂದಂಥವರು, ಯಶಸ್ಸು ಕೊಟ್ಟಂಥವರು ಬಂಗಾರಪ್ಪನವರು. ನಿಮಗೆ KCP ಕಟ್ಟಿದ್ರು. KCP ಕಟ್ಟಿ ಅವತ್ತಿನ ಕಾಲದಲ್ಲಿ 11 ರಿಂದ 12 ಸೀಟನ್ನು 10 ಜನ MLA ಗೆಲ್ಲೋದು ಅಷ್ಟು ಸುಲಭ ಅಲ್ಲ. ಮತ್ತು ಅವ್ರು ಸಮಾಜವಾದಿ ಪಾರ್ಟಿಗೆ ಹೋದ್ರು, ಅಲ್ಲೂ ಗೆದ್ದರು. ಅದು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಒಬ್ಬಗೆ ತಾಕತ್ತಿದೆ ಅಂತ ಹೇಳಿದ್ರೆ ಬಂಗಾರಪ್ಪನವ್ರಿಗೆ. ಪಾರ್ಟಿ ಕಟ್ಟೋಕ್ಕೂ ಗೊತ್ತಿತ್ತು ಅವರಿಗೆ, ಪಾರ್ಟಿ ಚೇಂಜ್ ಮಾಡೋಕ್ಕೂ ಗೊತ್ತಿತ್ತು, ಗೆಲ್ಲೋಕ್ಕೂ ಕೂಡ ಗೊತ್ತಿತ್ತು.
ಆದರೆ ಎಲ್ಲೊಂದು ಕಡೆ ಯಡಿಯೂರಪ್ಪನವರು ಹೊಸ ಟ್ರೆಂಡನ್ನು ಕ್ರಿಯೇಟ್ ಮಾಡ್ತಾರೆ ಅಂತ ಒಂದು ಎಲ್ಲೊಂದು ಕಡೆ ಹೈಕಮಾಂಡು ಆತಂಕವನ್ನು ಎದುರಿಸ್ಬಿಡ್ತು. ನಾವೆಲ್ಲರೂ ಕೂಡ ಯಡಿಯೂರಪ್ಪನವರು ಅನ್ನೋ ಕಾರಣಕ್ಕಾಗಿ ಇಡೀ ಒಂದು ಸಮುದಾಯ ಮತ್ತು ಅವರೊಂಥರ ಭಾರತೀಯ ಜನತಾ ಪಕ್ಷದಲ್ಲಿದ್ದರೂ ಕೂಡ ಯಡಿಯೂರಪ್ಪನ ವಿಶೇಷತೆ ಅವರು ಕಮ್ಯೂನಲ್ ಅಲ್ಲ, ಅವರೊಂದು ಸ್ವಲ್ಪ ಬ್ಯಾಲೆನ್ಸ್ ಆಗಿದ್ದಂಥವ್ರು ಒಂಥರ ಭಾರತೀಯ ಜನತಾ ಪಕ್ಷದ ಒಳಗಿನ ಸೆಕ್ಯುಲರ್ ಲೀಡರ್. ಅವರು ಅಲ್ಪಸಂಖ್ಯಾತರ ವಿಚಾರದಲ್ಲಿ ಒಂದಷ್ಟು ಬ್ಯಾಲೆನ್ಸ್ ಇದ್ದರು. ನಿಮಗೆ ಗೊತ್ತಿರಲಿ, ಕೋವಿಡ್ ಸಂದರ್ಭದಲ್ಲೂ ಕೂಡ ಎಲ್ಲ ಒಂದು ಕಡೆ ಇನ್ನೇನು ಕೋವಿಡನ್ನು ತಂದಂಥವರು ದೆಹಲಿಯ ಅಲ್ಪಸಂಖ್ಯಾತರು ಅಂತೇಳಿ ಗಲಾಟೆ ಮಾಡ್ತಾರೆ. ಆಗ ತಪ್ಪು ಅಂತೇಳಿ ವಾರ್ನ್ ಮಾಡಿದರು, ಇದೇ CT ರವಿಗೆ ವಾರ್ನ್ ಮಾಡಿದರು, ಆಯಿತಾ. ಹಾಗಾಗಿ ಯಡಿಯೂರಪ್ಪನಂತರು ಕೂಡ ಸಕ್ಸಸ್ ಆಗಲಿಲ್ಲ. ಹಾಗಾಗಿ ಅದು ಕಾಂಗ್ರೆಸ್ಗೆ ಅನುಕೂಲ ಆಯಿತು. ಒನ್ಸ್ ಅಗೇನ್ ಯತ್ನಾಳ್ರವರು ಉಚ್ಚಾಟನೆ ಮಾಡಿರೋದು ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗಲ್ಲ, ಅನಾನುಕೂಲ ಆಗುತ್ತೆ. ಅದು ಪರೋಕ್ಷವಾಗಿ ಕಾಂಗ್ರೆಸ್ಗೂ JDSಗೂ ಅನುಕೂಲ ಆಗುತ್ತೆ. ನಿಮಗೆ ಗೊತ್ತಿರಲಿ, ಮೊನ್ನೆ ಸತೀಶ್ ಜಾರಕಿಹೊಳಿ HD ಕುಮಾರಸ್ವಾಮಿಯವ್ರನ್ನ ದೇವೇಗೌಡರನ್ನ ಭೇಟಿಯಾದರು. ಅವರು ಹಿಂದೆ ಜನತಾ ಪರಿವಾರದಲ್ಲಿ ಇದ್ದಂಥವ್ರು, ಆಯಿತಾ. ರಾಜ್ಯದಲ್ಲಿ ಮತ್ತೊಂದು ರಾಜಕೀಯ ಕ್ರಾಂತಿ ಆದರೂ ಕೂಡ ಆಶ್ಚರ್ಯಪಡಬೇಕಾಗಿಲ್ಲ. ಒಂದು ಕಡೆ JDSನ ಅಸ್ತಿತ್ವ ಉಳಿಸ್ಕೊಳ್ಬೇಕಾಗಿದೆ. ಮುಂದಿನ ಚುನಾವಣೆ ಅಷ್ಟರೊಳಗಡೆ JDS 40ರಿಂದ 50 ಸೀಟ್ ಗೆಲ್ಲಬೇಕಾಗಿದೆ. ಪಟೇಲ್ ಅದನ್ನು ಕೂಡ